ಇಲ್ಲೇ ಅವರು ರೊಟ್ಟಿ ತೆಗಿಬೇಕು, ಬೇಯಿಸ್ಬೇಕು, ತಿನ್ಬೇಕು, ನೋಡ್ಬೇಕು. ತಗೊಂಡೋಗೋದು ದೊಡ್ಡದಲ್ಲ ಸರ್. ತಗೊಂಡು ಹೋದ್ಮೇಲೆ ಅದರಿಂದ ಅರ್ನಿಂಗ್ ಮಾಡೋದು ಇಂಪಾರ್ಟೆಂಟ್. ಒಳ್ಳೆ ಗುಣಮಟ್ಟದನ್ನ ಕಡಿಮೆ ಬೆಲೆಗೆ ಸಪ್ಲೈ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಯಾರು ಎಷ್ಟು ರೇಟಿಂಗ್ ಮಾರಿದಾರೋ ಗೊತ್ತಿಲ್ಲ ನನಗೆ ಇದುವರೆಗೂ. ನಾವು ಮಾತ್ರ ಕಡಿಮೆ ಬೆಲೆ ಕೊಡ್ಬೇಕಂತಾನೆ ಡಿಸೈಡ್ ಮಾಡಿ ಯೂನಿಟ್ನ ಸ್ಟಾರ್ಟ್ ಮಾಡಿದ್ವಿ. ಮೆಕ್ಕೆಜೋಳದ ರೊಟ್ಟಿ ಸರ್ ಇದು ಬಂದು ಸಜ್ಜಿ ರೊಟ್ಟಿ, ಇದು ಜೋಳದ ರೊಟ್ಟಿ. ನೋಡಿ ಈ ಥರ ಕೈಗೆ ಅದು ಅಂಟ್ಕೊಳೋದಿಲ್ಲ. ಒಳ್ಳೆ ಕ್ವಾಲಿಟಿ ರೊಟ್ಟಿ ಬರ್ತವೆ. ರೊಟ್ಟಿನ ಬೇಯಿಸಿ ಮಾಡಿ ತೋರಿಸ್ತೀವಿ ಸರ್ ನಾವು. ರೊಟ್ಟಿ ಮಾಡಿದ್ದಾರೆ, ಇದು ಫುಲ್ಲಿ ಮೆದುವಿದೆ. ಚಾಂಪಿಯನ್ ಅಂತ ಹೇಳಿ ಪಾಪಡ್ ತೆಗಿಬಹುದು, ರೊಟ್ಟಿ ತೆಗಿಬಹುದು, ಕಾಕ್ರಾ ತೆಗಿಬಹುದು. ಇದು ಗಂಟೆಗೆ 300-400 ರೊಟೀಸ್ ಬರ್ತದೆ ಸರ್. ಇದರಲ್ಲಿ 500-600 ರೊಟ್ಟಿ ಪರ್ ಅವರ್ ಬರುತ್ತೆ. ಸುಪ್ರೀಂ ಅಂತ ಹೇಳಿ 2 ರೊಟ್ಟಿ ಬರುವಷ್ಟು ಸ್ಪೇಸ್ ಇರುತ್ತೆ. 800-1000 ರೊಟ್ಟಿ ಆರಾಮಾಗಿ ತೆಗಿಬಹುದು. ಸೂಪರ್ ಅಂತ ಹೇಳಿ ಪ್ಲೇಟ್ ಕೊಟ್ಟಿದ್ದೀವಿ. ಇದರಲ್ಲಿ 1000 ರೊಟ್ಟಿ ಬರುತ್ತೆ ನೋಡಿ ಸರ್. ಇದು ಪಾಪಡ ಎಲ್ಲಾ ತರದ್ದು ಕಟರ್ಸ್ ಇರುತ್ತೆ. ಇದು ಬಂದು ಪಲ್ವರೈಸರ್ ಅಂತ ಹೇಳಿ, ಇದು 10 kg ಇದೆ. ಇದು ಬಂದು 5 kg ಲೋನ್ ಮಾಡಿಸ್ಕೊಡ್ತೀನಿ. 35-50% ಸಬ್ಸಿಡಿ ಸಿಗುತ್ತೆ, ಅದನ್ನು ಮಾಡಿಸ್ಕೊಡ್ತೀನಿ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಸರ್. ಸೊ ಇದು ಬಂದು ಹೊಸ ಯೂನಿಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಸರ್, ಹೌದು. ಒಂದು ಭವಾನಿ ರೊಟ್ಟಿ ಮಷಿನ್ ಅಂತ ಹೇಳಿ ಹೊಸ ಯೂನಿಟ್ ಸ್ಟಾರ್ಟ್ ಮಾಡಿದ್ದೇವೆ. ಇದಕ್ಕಿಂತ ಮೊದಲು ನಿಮಗೆ ಗೊತ್ತಿರೋ ಹಾಗೆ ಲೇಸರ್ ಕಟ್ಟಿಂಗು ಇತ್ತು. ಹೌದು. ಸೊ ಈಗೂ ಇದೆ, ಅದು ರನ್ನಿಂಗ್ ಇದೆ. ಒಂದು 4 ವರ್ಷದಿಂದ ಅದು ರನ್ನಿಂಗ್ ಇದೆ. ರೊಟ್ಟಿ ಮಿಷನ್ ಬಂದು ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಆಲ್ರೆಡಿ 1.5 ವರ್ಷದಿಂದನೂ ಮಾಡ್ತಾ ಇದ್ದಾರೆ. ಹೌದು, 1.5 ವರ್ಷದಿಂದನೂ ಮಾಡ್ತಾ ಇದ್ದೇವೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಸರ್ತಿ ನಾವು ಒಳ್ಳೆ ಗುಣಮಟ್ಟದನ್ನ ಕಡಿಮೆ ಬೆಲೆಗೆ ಬಡವರಿಗೆ ಇದನ್ನ ಸಪ್ಲೈ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ ಸರ್, ಬನ್ನಿ. ಹುಬ್ಳಿಯಲ್ಲಿ ತುಂಬಾ ರೊಟ್ಟಿ ಮಿಷನ್ಗಳಿದ್ದಾವೆ, ಕಂಪ್ನಿಗಳಿದ್ದಾವೆ. ಸೊ ನಾರ್ಮಲ್ ಆಗಿ ನಿಮ್ಮ ರೊಟ್ಟಿ ಮಿಷನ್ ತಗೊಳಕ್ಕೆ ಯಾಕೆ ತಗೋಬೇಕು ಸರ್? ಎಲ್ಲರೂ ಬಿಸ್ನೆಸ್ಗೋಸ್ಕರ ಮಾಡ್ತಾರೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ನಾವು ಬಿಸ್ನೆಸ್ಗೋಸ್ಕರ ಮಾಡ್ತೀವಿ. ಬಟ್ ನಮ್ದು ಅದರಲ್ಲಿ ಸ್ಪೆಷಲ್ ಏನಂದರೆ, ಈಗ ನಾವು ಮಾಡ್ತಾ ಇರೋ ರೊಟ್ಟಿ ಮಷೀನಿಂದ ನಾವು ಬಿಸ್ನೆಸ್ ಮಾಡೋದು ಅಷ್ಟೇ ಅಲ್ಲ, ನಮ್ಮ ತೊಗೊಂಡೋಗಿರೋರು ನಮ್ಮ ಕಡೆ ಏನು ಬಡವರು ಬಂದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕಂತಿದಾರಲ್ಲ, ಅವರು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು. ಅವ್ರಿಗೆ ಯೋಗ್ಯವಾದ ಬೆಲೆಯಲ್ಲಿ ನಾವು ಮಷೀನ್ನ ಕೊಡಬೇಕು. ಅದು ಒಂದು ನಮ್ಮದು ಉದ್ದೇಶ ಇದೆ ಸರ್. ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಮಷೀನ್ ಕೊಡೋದ್ರಿಂದ ಬೇಗನೆ ಅವ್ರು ಲೋನ್ ಮುಟ್ಟಿಸ್ತಾರೆ. ಆ್ಯಂಡ್ ಅಗೇನ್ ಅವರು ಒಳ್ಳೆ ಬಿಸ್ನೆಸ್ ಮಾಡಬೇಕು. ಅದನ್ನು ಅವರಿಂದ ನಮ್ಗೆ 10 ಜನ ಮತ್ತೆ ಕಸ್ಟಮರ್ ಬರಬೇಕು. ಅದು ಒಂದು ನಮ್ಮದು ಉದ್ದೇಶ ಇದೆ ಸರ್. ಸೊ ನಾರ್ಮಲ್ ಆಗಿ ಮಿಷನ್ ತಗೊಂಡು ಹೋಗ್ಬಿಡ್ತಾರೆ, ಅದು ಇದೆಲ್ಲ ನೋಡಿ. ಹೌದು. ಬಟ್ ಕೆಲವೊಂದು ಮಿಷನ್ ತಗೊಂಡೋಗ ರೊಟ್ಟಿನೇ ಸರಿಯಾಗಿ ಬರಲ್ಲ, ಬಿಸ್ನೆಸ್ ರನ್ ಆಗಲ್ಲ ಸರ್. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ನೀವು ಹೇಳಿದ್ರಿ ನಾರ್ಮಲ್ ಆಗಿ ಬರ್ತಾರೆ, ಎಲ್ಲರೂ ವಿಡಿಯೋ ನೋಡ್ತಾರೆ, ಬರ್ತಾರೆ, ರೊಟ್ಟಿ ಮಷಿನ್ ತೊಗೊಂಡ್ರೆ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ಅಂದ್ಕೊಂಡೇ ಬರ್ತಾರೆ, ತಪ್ಪಿಲ್ಲ. ಬಟ್ ಅದರಲ್ಲಿ ಅವ್ರ ಎಫರ್ಟ್ನೂ ಇರ್ಬೇಕು ಸರ್. ಸೊ ಅವ್ರ ಎಫರ್ಟ್ ಬೇಕಂದರೆ ಅವ್ರಿಗೆ ನಾವು ಎಫರ್ಟ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು, ರೊಟ್ಟಿ ಹೇಗೆ ಮಾಡಬೇಕು, ಹಿಟ್ಟನ್ನ ಯಾವ ರೀತಿ ಕಲಿಸ್ಬೇಕು, ಅದನ್ನೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. ಆಲ್ಮೋಸ್ಟ್ 1 ಅವರ್ ಅಥವಾ 2 ಅವರ್ ಇಲ್ಲಿ ನಮ್ಮ ಜೊತೆ ಅವ್ರು ಬಂದಾಗ, ಬಿಫೋರ್ ಡೇ ಬಂದು 1 ಡೇ ಇಲ್ಲಿ ಸ್ಪೆಂಡ್ ಮಾಡಿದರೆ ಅವ್ರಿಗೆಲ್ಲ ಫುಲ್ ಟ್ರೈನಿಂಗ್ ಕೊಡ್ತೀವಿ. ಅವ್ರು ತೊಗೋಬೇಕು ಬೇಡ ಅನ್ನೋದನ್ನ ಇಲ್ಲೇ ಡಿಸೈಡ್ ಮಾಡಲಿ. ನನಗೆ ಮಷಿನ್ ಮಾರೋ ಉದ್ದೇಶ ಇಲ್ಲ ಸರ್. ತೊಗೊಂಡು ಹೋದ್ಮೇಲೆ ಅವ್ರು ಚೆನ್ನಾಗಿ ಅದರಿಂದ ಒಂದು ಅರ್ನಿಂಗ್ ಮಾಡ್ಬೇಕು ಸರ್. ಅವ್ರದೊಂದು ಕುಟುಂಬಕ್ಕೆ ಏನು ಬೇಕಾಗುತ್ತಲ್ಲ ಅಷ್ಟು ಅರ್ನಿಂಗ್ ಮಾಡಬೇಕು. ಅವ್ರು ತೊಗೊಂಡು ಹೋದ್ಮೇಲೆ ಗೋಳಾಡೋದಕ್ಕಿಂತ ಇಲ್ಲೇ ಏನಿದೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲೇ ಅವರು ರೊಟ್ಟಿ ತೆಗಿಬೇಕು, ಬೇಯಿಸ್ಬೇಕು, ತಿನ್ಬೇಕು, ನೋಡ್ಬೇಕು. ಅದರಿಂದ ಅವ್ರಿಗೆ ಅರ್ನಿಂಗ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅದನ್ನು ಅವ್ರು ಮೈಂಡ್ ಸೆಟ್ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಅವ್ರ ಮಷಿನ್ ತೊಗೊಂಡು ಡಿಸೈಡ್ ಮಾಡಬೇಕು. ಹೌದು, ಅವ್ರಿಗೆ ಗೊತ್ತಾಗಬೇಕು ಬಿಸ್ನೆಸ್ ಇಂದ ಅವ್ರು ಏನಾದ್ರು ಆದಾಯ ಮಾಡಕ್ ಆಗತ್ತಾ ಇಲ್ಲ, ಅವ್ರಿಗೆ ರಿಯಲೈಸ್ ಆಗ. ಹೌದು. ಇನ್ನೊಂದು ಮಿಷನ್ ತಗೊಂಡೋಗಿ ರೊಟ್ಟಿ ಸರಿಯಾಗಿ ಬರ್ಲಿಲ್ಲ ಅಂತ ಅಲ್ಲ ಒದ್ದಾಡೋ ಬದಲು ಇಲ್ಲೇ ಏನನ್ನೋದು ಡಿಸೈಡ್ ಮಾಡ್ಬೇಕು ಸರ್. ಹೌದು ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಈಗ ನೋಡಿ ಸರ್, ಈಗ ನೀವೇ ನನಗೆ ಕಸ್ಟಮರ್ ಅಂತ ಇಟ್ಕೋರಿ, ಕಾಲ್ ಮಾಡ್ತೀರಾ, ನಾನು ವಿಡಿಯೋ ನೋಡ್ತೀರಾ, ಕಾಲ್ ಮಾಡ್ತೀರಾ, ಸರ್ ನಂಗೆ ಎಷ್ಟು ಪ್ರೈಸ್ ಅಂತ ಕೇಳ್ತೀರಾ. ನಾ ಪ್ರೈಸು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ನಿಮ್ಗೆ ಬಜೆಟಲ್ಲಿ ಬರ್ತದೆ ಅಂತ ನೀವು ಅಂದ್ಕೊಂಡು ಬರ್ತೀರಾ. ತೊಗೊಂಡೋಗೋದು ದೊಡ್ಡದಲ್ಲ ಸರ್. ತೊಗೊಂಡು ಹೋದ್ಮೇಲೆ ಅದರಿಂದ ಅರ್ನಿಂಗ್ ಮಾಡೋದು ಇಂಪಾರ್ಟೆಂಟ್. ನೀವು ತೊಗೊಂಡೋದ್ಮೇಲೆ ಆ ಮಷೀನಿಂದ ಎಷ್ಟು ಅರ್ನಿಂಗ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದರಿಂದ ಎಷ್ಟು ಬೇಗ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗ್ತೈತಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲ ಅಂದರೆ ಈ ಬಿಸ್ನೆಸ್ ಇದನ್ನು ಡ್ರಾಪ್ ಮಾಡ್ತೀರಾ, ನೆಕ್ಸ್ಟ್ ನೀವು ಯಾವುದು ಬಿಸ್ನೆಸ್ಸಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ. ಈಗ ನಾರ್ಮಲಿ ನೀವು ಎಲ್ಲ ಕಡೆ ನೋಡಿರ್ತೀರಲ್ಲ, ಅದೇ ರೀತಿ ರೊಟ್ಟಿ ಮೆಷಿನ್ಗಳು ಇವು ಕೂಡ. ಬಟ್ ಇದರಲ್ಲಿ ಏನು ಸ್ಪೆಷಲ್ ಅಂತಂದರೆ, ನಾವು ಏನು ನಿಮ್ಗೆ ಆಗಲೇ ಹೇಳಿದಲ್ಲ, ಕಡಿಮೆ ಬೆಲೆ ಕೊಡೋ ವಿಚಾರ ಮಾಡಿದ್ದೀವಿ ಅಂತ. ಅವೇ ಮೆಷಿನನ್ನು ಯಾರು ಎಷ್ಟು ರೇಟಿಂಗ್ ಮಾರಿದಾರೋ ಗೊತ್ತಿಲ್ಲ ನನಗೆ ಇದುವರೆಗೂ. ನಾವು ಮಾತ್ರ ಕಡಿಮೆ ಬೆಲೆ ಕೊಡಬೇಕಂತಾನೆ ಡಿಸೈಡ್ ಮಾಡಿ ಯೂನಿಟ್ನ ಸ್ಟಾರ್ಟ್ ಮಾಡಿದ್ರು. ಚಾಂಪಿಯನ್ ಅಂತ ಹೇಳಿ ಪಾಪಡ್ ತೆಗಿಬೋದು, ರೊಟ್ಟಿ ತೆಗಿಬೋದು, ಕಾಕ್ರಾ ತೆಗಿಬೋದು. ಇದು ಗಂಟೆಗೆ ನಿಮಗೆ 300-400 ರೊಟೀಸ್ ಬರ್ತೈತೆ ಸರ್. ಆದರೆ ಏನಂದರೆ ತಕ್ಕೊಂಡು ಕುತ್ಕೊಳ್ಬೇಕು. ಇದರಲ್ಲಿ ತೆಗೆದು ಒಂದು ಪ್ಲೇಟಲ್ಲಿ ತಕ್ಕೊಂಡು ಕುತ್ಕೋಬೇಕು. ವೇಸ್ಟ್ ಇಲ್ಲದೆ ಕೆಳಗಡೆ ಒಂದು ಟ್ರೇ ಬರುತ್ತೆ, ಇಲ್ಲಿ ಟ್ರೇ ಕನೆಕ್ಟ್ ಆಗುತ್ತೆ. ಅದು ಪ್ಯಾಕಿಂಗಲ್ಲಿ ಇದು ಮಾಡಿಕೊಟ್ಟಿರ್ತೀವಿ. ಅದು ಟ್ರೇದಲ್ಲಿ ವೇಸ್ಟ್ ಕಲೆಕ್ಟ್ ಆಗುತ್ತೆ, ಅದನ್ನು ತೆಗೆದು ಮತ್ತೆ ರಿಟರ್ನ್ ಹಾಕಿದ್ರೆ ಅದು ರೊಟ್ಟಿಯಾಗೆ ಬರುತ್ತೆ. ಇದು ಸಿಂಗಲ್ ಬೆಲ್ಟ್. ಹೌದು, ಇದು ಸಿಂಗಲ್ ಬೆಲ್ಟ್. ಸಣ್ಣ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಸ್ಟಾರ್ಟಪ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಮ್ಯಾನ್ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ರಿಟರ್ನ್ ಬೆಲ್ಟ್ ಇರೋದ್ರಿಂದ ಇಲ್ಲಿ ವೇಸ್ಟ್ ಹಿಟ್ಟನ್ನ ಎತ್ತಿ ಹಾಕೋಕ್ಕೂ ಬರಬೇಕಾಗ್ತಿದ್ದಲ್ಲ ತೆಗಿಬೇಕಾರೆ, ಇದರಲ್ಲಿ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ರಿಟರ್ನ್ ಬೆಲ್ಟಲ್ಲಿ ವೇಸ್ಟ್ ಹಿಟ್ಟು ಬೀಳುತ್ತೆ. ಸೊ ಇವರು ರೊಟ್ಟಿ ತಕ್ಕೊಂತ ಕೂತ್ಕೋತಾರೆ. ಕಂಟಿನ್ಯೂಸ್ ಆಗಿ ರೊಟ್ಟಿ ತಕ್ಕೊಂತ ಹೋದರೆ 500-600 ರೊಟ್ಟಿ ಪರ್ ಅವರ್ ಬರುತ್ತೆ. ಸುಪ್ರೀಂ ಅಂತ ಹೇಳಿ 2 ರೊಟ್ಟಿ ಬರುವಷ್ಟು ಸ್ಪೇಸ್ ಇರುತ್ತೆ ಸರ್. ಇದರಲ್ಲಿ 800-1000 ರೊಟ್ಟಿ ಆರಾಮಾಗಿ ತೆಗಿಬೋದು ಸರ್. ಈ ಮಾಡೆಲ್ ಬಂದು ಸೂಪರ್ ಅಂತೇಳಿ. ಇದರಲ್ಲಿ ನಾವೇನು ಮಾಡಿದ್ದೀವಿ, ಅದೇ ಮಷಿನ್ಗೆ ಪ್ಲೇಟ್ ಕೊಟ್ಟಿದ್ದೀವಿ. ತೆಗಿಲಿಕ್ಕೆ ಹಾಕಲಿಕ್ಕೆ ಎಲ್ಲ ಆಗೋದಿಲ್ಲಲ್ಲ,
ಒಬ್ಬೊಬ್ಬರು ವಯಸ್ಸಾದವ್ರು ಇರ್ತಾರೆ, ಕುಂತ್ಕೊಂಡು ಕೆಲಸ ಮಾಡ್ಬೇಕಂತ ಇರ್ತಾರೆ. ಸೊ ಅವ್ರಿಗೆಲ್ಲ ಇದು ಹೆಲ್ಪ್ ಆಗಿದೆ ಸರ್. ಹೌದು ಸರ್, ಇದರಲ್ಲಿ 1000 ರೊಟ್ಟಿ ಬರುತ್ತೆ, 1200 ರೊಟ್ಟಿನೂ ಬರುತ್ತೆ, ಯಾವುದು ಹಿಟ್ಟು ವೇಸ್ಟ್ ಆಗೋದಿಲ್ಲ. ಈ ರೊಟ್ಟಿ ಮಷಿನ್ಗೆ ಜೊತೆಗೆ ಯಾವ್ಯಾವ ಮಟೀರಿಯಲ್ ಬೇಕಾಗ್ತದೆ ಅಂದ್ರೆ ಹಿಟ್ಟು ಕಲಸೋ ಮಷಿನ್ ಬೇಕಾಗ್ತದೆ, ಗಿರಣಿ ಬೇಕಾಗ್ತದೆ, ಒಲಿ ಬೇಕಾಗ್ತದೆ, ಆ ರೀತಿ ಎಲ್ಲ ಮಷಿನ್ಗಳು ನಮ್ಮ ಹತ್ರ ಲಭ್ಯ ಇದೆ ಸರ್. ಇದು ಬಂದು ಪಲ್ವರೈಸರ್ ಅಂತೇಳಿ, ಇದು 3 HP ಪಲ್ವರೈಸರ್ ಇದೆ. ಇದರಲ್ಲಿ ಜೋಳ ಇಲ್ಲಿ ಹಾಕಿದ್ರೆ ನೀಟಾಗಿ ಇದರಲ್ಲಿ ಪೌಡರ್ ಆಗಿ ಬೀಳುತ್ತೆ. ಇಲ್ಲಿ ಪೌಡರ್ ಆಗಿ ಬೀಳುತ್ತೆ. ಇದು 3 HP ಬರುತ್ತೆ, ಇದು 2 HP ಬರುತ್ತೆ ಸರ್. ಈಗ ನೋಡಿ, ರೊಟ್ಟಿ ಮಷಿನ್ ತೊಗೊಂಡೋಗ್ತಾರೆ, ತೊಗೊಂಡೋಗ್ಬಿಟ್ಟು ಹಿಟ್ಟು ಹಾಕಿಸ್ಲಿಕ್ಕೆ 2 ಗಂಟೆ ಹಿಟ್ಟಿನ ಗಿರಣಿಯಲ್ಲಿ ವೇಟ್ ಮಾಡೋದಕ್ಕಿಂತ ಇದೊಂದು ತೊಗೊಂಡು ಹೋದರೆ ಹಾಫ್ ಆನ್ ಅವರಲ್ಲಿ ಇಲ್ಲಿ ಹಿಟ್ಟಾಗುತ್ತೆ. ಹಿಟ್ಟಾಗಿ ಇಮಿಡಿಯೇಟ್ ಕೆಲಸ ಮಾಡ್ತಾರೆ. ಅವ್ರದ್ದು ತುಂಬ ಟೈಮ್ ಸೇವ್ ಆಗುತ್ತೆ ಸರ್. ಹೊರಗಡೆ ಅಡ್ಡಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೇಲೇ ಎಲ್ಲ ಮಾಡ್ಬೋದು. ಮನೆ ಕರೆಂಟಿಗೆ ರನ್ ಆಗುತ್ತೆ, ಏನು ಹಾಗೇನಿಲ್ಲ. ಹಿಟ್ಟಿಂದ ಬಿಟ್ಟು ಬೇರೆ ಕೆಲಸನೂ ಮಾಡ್ಬೋದು. ಹಳದಿ ಅಂದರೆ ಅರ್ಶಿನದ ಕೊಂಬೆ ಇರುತ್ತಲ್ಲ, ಸ್ವಲ್ಪ ಜಜ್ಬಿಟ್ಟು ಒಂದು ಸಣ್ಣ ಸಣ್ಣ ಪೀಸ್ ಆಗುತ್ತೆ. ಪೀಸ್ ಆದಮೇಲೆ ಇದರಲ್ಲಿ ಹಾಕಿಬಿಟ್ರೆ ಪೌಡರ್ ಆಗಿ ಕೆಳಗೆ ಬೀಳುತ್ತೆ. ಸೊ ಅರ್ಶಿನ ಪೌಡರ್ ರೆಡಿ ಆಗುತ್ತೆ. ಅದೇ ರೀತಿ ಹವೇಜ ಪೌಡರ್ ಮಾಡ್ಬೋದು, ಮಸಾಲೆ ಪೌಡರ್ ರೆಡಿ ಮಾಡ್ಬೋದು, ವೆರೈಟೀಸ್ ಆಫ್ ಪೌಡರ್ಸ್ ಇದರಲ್ಲಿ ರೆಡಿ ಮಾಡ್ಬೋದು. ಒಂದಕ್ಕೆ ಅಂತ ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ವೆರೈಟೀಸ್ ಆಫ್ ಪೌಡರ್ಸ್ನ ರೆಡಿ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೋರಿಂಗಾ ಪೌಡರ್ ಅಂತ ಮಾಡ್ತಾರೆ. ಸೊ ಯಾವುದು ನುಗ್ಗೆ ಸೊಪ್ಪಿಂದ ಮಾಡ್ತಾರೆ. ಸೊ ಅದನ್ನು ಇದರಲ್ಲಿ ಮಾಡ್ಬೋದು. ಅದನ್ನು ಸೊಪ್ಪನ್ನ ಡ್ರೈ ಮಾಡಿ ಇದ್ರಲ್ಲಿ ಹಾಕಿದರೆ ಅದು ಕೂಡ ಇದರಲ್ಲಿ ಪೌಡರ್ ಆಗಿ ಬರುತ್ತೆ. ಬೇರೆ ಒಂದು ಹಿಟ್ಟು ಕಲಸೋ ಮಷಿನ್ 1 kg 2 kg ಹಿಟ್ಟನ್ನ ಕೈಲೇ ಕಲಿಸ್ಬೋದು. ಸೊ ಮೋರ್ ದೆನ್ 2 kg ಏನಾಗುತ್ತೆ, ಅವ್ರಿಗೆ ಟೈರ್ಡ್ ಫೀಲ್ ಆಗೋದಿಲ್ಲ. ಸೊ ಅವ್ರಿಗೆ ಅದಕ್ಕೋಸ್ಕರನೇ ಈ ಹಿಟ್ಟು ಕಲಸೋ ಮಷಿನ್ನ ನಾವು ಕೊಡ್ತೀವಿ. ಇದು 10 kg ಇದೆ ಸರ್. ಇದು ಆ್ಯಕ್ಚುಲಿ ಇದು ಬಂದು 5 kg. ನಮ್ಮ ಹತ್ರ ಒಲೆಗಳು ಸಿಗ್ತವೆ. ಈ ಥರ ಮಿಕ್ಸ್ ಮಾಡಿದ್ದೀವಿ ನೋಡಿ. ಈ ಥರ ಕೈಗೆ ಅದು ಅಂಟ್ಕೊಳೋದಿಲ್ಲ, ಎಷ್ಟೇ ಇದು ಮಾಡಿದ್ರು ಕೈಗೆ ಅಂಟ್ಕೊಳೋದಿಲ್ಲ. ಈ ಥರ ಇರಬೇಕು. ಈ ಥರ ಇದ್ದಾಗ ನಾವು ಮಷಿನ್ಗೆ ಹಾಕ್ತೀನಿ. ಇವಾಗ ಆನ್ ಮಾಡಿದ ಮೇಲೆ ಇದಕ್ಕೊಂದು MCB ಇರುತ್ತೆ. ಇದು ಆನ್ ಮಾಡಿದರೆ ನಿಮಗೆ ಅಲ್ಲಿ ಒಳಗಡೆ ಎಷ್ಟು ಕರೆಂಟ್ ಹೋಗ್ತಾ ಇದೆ ಮೋಟ್ರಿಗೆ ಅನ್ನೋದು ಅದು ಫ್ಲಕ್ಚುಯೇಷನಲ್ಲಿ ನಿಮ್ಮ ಲೈನ್ ಕರೆಂಟ್ ಎಲ್ಲ ತೋರಿಸುತ್ತೆ ನೋಡಿ ಸರ್. ಈ ಥರ ಒಳ್ಳೆ ಕ್ವಾಲಿಟಿ ರೊಟ್ಟಿ ಬರ್ತವೆ. ತೆಳ್ಳಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು, ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು. ನೋಡಿ, ಮನೇಲಿ ಮಾಡಿರೋ ರೊಟ್ಟಿ ಹರಿತದೆ. ನಮ್ಮ ಕಡೆ ಮಾಡಿರೋ ರೊಟ್ಟಿ ಇದು ಎತ್ತಿ ಹಾಕೋವರೆಗೂ ಹರಿಯೋದಿಲ್ಲ. ಆಮೇಲೆ ಇದರಲ್ಲಿ ಒಂದು 25ರಿಂದ 30 ರೊಟ್ಟಿ ಕಲೆಕ್ಟ್ ಆಗುತ್ತೆ. ಅದ ನಂತರ ಇದನ್ನು ತೊಗೊಂಡ್ಬಿಟ್ಟು ನಾವು ಬೇಯಿಸ್ಕೊಂಡು ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ನೀಟಾಗಿ ಬೀಳುತ್ತೆ ರೊಟ್ಟಿ ನೋಡಿ. ಈ ಮಷಿನ್ 1 ಅವರ್ಗೆ 500ರಿಂದ 600 ರೊಟ್ಟಿ ಬರುತ್ತೆ. ಇದರಲ್ಲಿ ರಿಟರ್ನ್ ಬೆಲ್ಟ್ ಇರುತ್ತೆ, ಆದರೆ ಪ್ಲೇಟ್ ಮಷಿನ್ ಬರೋದಿಲ್ಲ ಇದರಲ್ಲಿ. ಆಮೇಲೆ ಒಂದು ಕಡೆ ಹಿಂಗೆ ಪ್ಲೇಟಲ್ಲಿ ತೊಗೊಂಡು ಒಂದು ಕಡೆ ಬೇಯಿಸ್ಕೊಂಡು ಕೂತ್ಕೋಬೋದು. ಹಿಟ್ಟು ವೇಸ್ಟ್ ಆಗಲಾರ್ದೇ ಒಂದು 500ರಿಂದ 600 ರೊಟ್ಟಿ ತೆಗಿಬೋದು. ಲಾಸ್ಟಿಗೆ 1 ರೊಟ್ಟಿ ಆಗೋಷ್ಟು ಹಿಟ್ಟು ಉಳಿತೈತೆ, ಅದು ಕೈಲೇ ಮಾಡ್ಕೊಂಡ್ರೆ ಬರುತ್ತೆ. ಯಾಕಂದರೆ ಅಷ್ಟು ಹಿಟ್ಟಿಗೆ ಇದಕ್ಕೆ ಸೆಟ್ ಆಗೋದಿಲ್ಲ. ಈಗ ರೊಟ್ಟಿನ ಬೇಯಿಸಿ ಮಾಡಿ ತೋರಿಸ್ತೀವಿ ಸರ್ ನಾವು. ರೊಟ್ಟಿ ಮಾಡಿದ್ದಾರೆ. ಭಾಳ ಜನ ಹೇಳ್ತಾರೆ ಮೆದು ಆಗೋದಿಲ್ಲ ಅಂತ ಹೇಳಿ. ಇದು ಫುಲ್ಲಿ ಮೆದು ಇದೆ. ಹೆಂಗೆ ಮಾಡಿದ್ರು ಮತ್ತೆ ರೀಪೊಸಿಷನಿಗೆ ಶೇಪಿಗೆ ಬರುತ್ತೆ ನೋಡಿ ಸರ್. ಇದು ಕಸ್ಟಮರ್ ಕಡೆಯಿಂದ ನಾನು ಕಲೆಕ್ಟ್ ಮಾಡಿರೋದು ನಮ್ಮ ಕಸ್ಟಮರ್ ಹತ್ರ. ಈಗ ಲಾಸ್ಟ್ ಟೈಮ್ ಮಷಿನ್ ತೊಗೊಂಡು ಹೋಗಿದ್ರು ಅವ್ರ ಹತ್ರನೇ. ಅವ್ರು ಟ್ರೈನ್ ಆಗಿ ಇಷ್ಟು ಚೆನ್ನಾಗಿರೋ ರೊಟ್ಟಿ ಮಾಡ್ತಾ ಇದ್ದಾರೆ. ಇದು ಮೆಕ್ಕೆಜೋಳದ ರೊಟ್ಟಿ ಸರ್. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಆಮೇಲೆ ಇದು ಸಜ್ಜೆ ರೊಟ್ಟಿ, ಇದು ಬಂದು ಸಜ್ಜೆ ರೊಟ್ಟಿ. ಆಮೇಲೆ ಬಂದು ಇದು ಜೋಳದ ರೊಟ್ಟಿ. ವೆರೈಟೀಸ್ ಆಫ್ ರೊಟ್ಟಿ ಮಾಡಿದ್ದಾರೆ ನೋಡಿ ಸರ್. ಇದು ಪಾಪಡ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಪಾಪಡ್ ಮಾಡ್ಕೊಡ್ತೀವಿ. ಯಾವ ಸೈಜ್ ಬೇಕು ಆ ಸೈಜ್ ರೊಟ್ಟಿ ಬರ್ತಾವೆ ನಮ್ಮ ಹತ್ರ. ಅದ್ರ ತಕ್ಕಂಗೆ ಸರ್ ಡೈಸ್ ಇರ್ತವೆ ನಮ್ಮ ಹತ್ರ. ಎಲ್ಲ ಥರದ ಕಟ್ರ್ಗಳು ಸಿಗುತ್ತೆ ಸರ್. ಇದು ಪೂರಿದು 8 ಇಂಚಿಂದು, 6 ಇಂಚಿಂದು, 4 ಇಂಚಿಂದು, ಆಮೇಲೆ 12 ಇಂಚಿಂದು, 10 ಇಂಚಿಂದು ರೊಟ್ಟಿಗೋಸ್ಕರ ಯೂಸ್ ಮಾಡೋದು. ಆಮೇಲೆ ಶಂಕರಪಾಳಿ ಕಟ್ರ್ ಸಿಗುತ್ತೆ. ಇದು ಪಾನಿಪುರಿ ಕಟ್ರೆ. ಈ ಥರದ ಎಲ್ಲ ಥರದ್ದು ಕಟ್ರಸ್ ಇರುತ್ತೆ. ಯಾವುದೇ ಮಷಿನ್ ತೊಗೊಳ್ಳಿ, ರೊಟ್ಟಿ ಮಷಿನಲ್ಲಿ ಎಲ್ಲವಕ್ಕೂ 1 ಇಯರ್ ವಾರಂಟಿ ಕೊಡ್ತೀವಿ. ಆಮೇಲೆ 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ. ಫ್ರೀ ಸರ್ವಿಸ್ ಅಂತಂದರೆ ಮಷಿನ್ಗೆ ಏನಾರ ಆದರೆ ಏನೋ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಬಂದರೆ ಅಂದರೆ ಅದು ಆನ್ಲೈನಲ್ಲಿ ಸೊಲ್ಯೂಷನ್ ನೋಡ್ತೇವೆ. ಆದರೆ ಓಕೆ, ಇಲ್ಲ ಅಂದರೆ ನಾವೇ ಅಲ್ಲಿಗೆ ಹೋಗಿ ಸರ್ವಿಸ್ ಕೊಟ್ಟು ಬರ್ತೇವೆ. ಮೋಟರ್ ಆಗಲಿ ಗೇರ್ಬಾಕ್ಸ್ ಆಗಲಿ ಏನೋ ಪ್ರಾಬ್ಲಮ್ ಬಂದರೂ ಮೋಟರ್ಗೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಹೌದು ಸರ್, ಲೋನ್ ಬೇಕಾದರೆ ನಾವು ಮಾಡಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. 1 ಮಂತ್ ಅಥವಾ 25, 30 ಡೇಸ್, 45 ಡೇಸ್ ಹಿಂಗೆ ಹೋಗುತ್ತೆ. ಲೋನ್ ಆಗುತ್ತೆ, ಲೋನ್ ಮಾಡಿಸ್ಕೊಡ್ತೀನಿ. 35 to 50% ಸಬ್ಸಿಡಿ ಸಿಗುತ್ತೆ, ಅದನ್ನು ಮಾಡಿಸ್ಕೊಡ್ತೀವಿ. ಆದರೆ ಅದಕ್ಕೆ ಸ್ವಲ್ಪ ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ. ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ಭವಾನಿ ರೊಟ್ಟಿ ಮಷಿನ್ ಅಂತ ಸರ್. ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಧಾರವಾಡದಲ್ಲಿ ಬರ್ತದೆ. ನೀವು ಧಾರವಾಡಕ್ಕೆ ಬಂದು ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಬರೋಕ್ಕೆ ಬಸ್ಸಿನ ಸವಲತ್ತು ಇರೋದಿಲ್ಲ. ಸೊ ಹಾಗಾಗಿ ನೀವು ಧಾರವಾಡ ಹುಬ್ಳಿ ಬಸ್ ಹತ್ತಿಬಿಟ್ಟು ನವನಗರ್ಗಿಳಿದು ಫೋನ್ ಮಾಡಿದರೆ ನಾನು ಬಂದು ಪಿಕಪ್ ಮಾಡಿ ಮತ್ತೆ ನಿಮ್ಗೆ ಡ್ರಾಪ್ ಮಾಡ್ತೀನಿ ಸರ್. ಹುಬ್ಳಿಯಿಂದ ನವನಗರಕ್ಕೆ ಧಾರವಾಡ ಹುಬ್ಳಿ ಬಸ್ ಸಿಕ್ಕಾಪಟ್ಟೆ ಅಡ್ಡಾಡ್ತವೆ ಸರ್. 5 ನಿಮಿಷಕ್ಕೊಂದು ಬಸ್ ಇರ್ತವೆ, 1 ನಿಮಿಷಕ್ಕೊಂದು ಬಸ್ ಬರ್ತಿರ್ತವೆ. ಅದನ್ನು ಹತ್ತಿ ನೀವು ನವನಗರ್ಗಿಳಿದ್ರೆ ಸಾಕು. ನವನಗರಿಂದ ಇಲ್ಲಿ ಪಿಕಪ್ ಮಾಡ್ತೀವಿ. ನಿಮ್ಗೆ ಯಾವ ಮಷಿನ್ ಬೇಕೋ ನೋಡ್ಕೋಬೋದು. ನೋಡಿ ತೊಗೊತೀರಂದರೆ ನಿಮಗೆ ಎಲ್ಲ ನಾವು ಡೀಟೇಲ್ಸ್ ಆಗಿ ಅದನ್ನು ಪೂರ್ತಿ ಡೀಪಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ರೊಟ್ಟಿ ಮಾಡೋದ್ರಿಂದ ಹಿಡಿದು ಎಲ್ಲ ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೂ ನೀವು ಕನ್ಫರ್ಮ್ ಮಾಡ್ಬೋದು. ಬಿಫೋರ್ ನೀವು ಟ್ರೈನಿಂಗ್ ತೊಗೊಳ್ಳಾರ್ದೆ ಕನ್ಫರ್ಮ್ ಮಾಡಿರಿ ಅಂತಲೂ ಹೇಳೋದಿಲ್ಲ. ಟ್ರೈನಿಂಗ್ ತೊಗೊಂಡ್ಮೇಲೇ ಕನ್ಫರ್ಮ್ ಮಾಡೋದು.
ಮಾಡಿದ್ಮೇಲೆ ರೊಟ್ಟಿ ಮಷಿನ್ ನಿಮ್ಗೆ ಓಕೆ ಮಾಡಿ ಮತ್ತು ಫೈನಲೈಸ್ ಮಾಡಿ ಎಲ್ಲಿರ್ತೀರೋ ಅಲ್ಲಿಗೆ ಹೋಗಿ ಬಿಟ್ಬಿಡ್ತೀನಿ. ನೀವು ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ನೀವು ರೈಲ್ವೆ ಸ್ಟೇಷನ್ಗಾರು ಹೋಗ್ಬೋದು, ಬಸ್ ಸ್ಟಾಪ್ಗಾರು ಹೋಗ್ಬೋದು, ನೀವು ಅಲ್ಲಿಂದ ನಿಮ್ಮ ಊರಿಗೆ ಹೋಗ್ಬೋದು ಸರ್. ಡೆಲಿವರಿ ಈಗ ಅವ್ರದ್ದೇ ವೆಹಿಕಲ್ ತಂದರೆ ಅವ್ರದ್ದೇ ವೆಹಿಕಲಲ್ಲಿ ಕೊಡ್ತೇನೆ ಸರ್. ಇಲ್ಲ ಅಂದರೆ ಕಿಲೋಮೀಟರ್ ಮೇಲೆ ನಾವು ಕಳಿಸ್ತೀವಿ, ಹಂಗೇನು ತೊಂದರೆ ಇಲ್ಲ. ನಮ್ಮದೇ ವೆಹಿಕಲ್ ಬೇಕಂದರೆ ನಮ್ಮದೇ ವೆಹಿಕಲಲ್ಲಿ ಕಳಿಸ್ತೀವಿ, ಅವ್ರ ವೆಹಿಕಲ್ ತಂದರೆ ಅವ್ರ ವೆಹಿಕಲಲ್ಲಿ ಕಳಿಸ್ತೀವಿ. ನಮ್ಮ ಕಡೆಯಿಂದ ಡೆಲಿವರಿ ಆದರೆ ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಇಷ್ಟೊತ್ತು ನಮ್ಮ ರೊಟ್ಟಿ ಮೆಷಿನ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಬೇಕಾಗಿದ್ದರೆ ನಮಗೆ ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಅದಕ್ಕೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀವಿ.